ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಹಿಂದಿನ ತರಗತಿಯಲ್ಲಿ ಸೈಕಾಲಜಿಗೆ ರಿಲೇಟೆಡ್ ಆಗಿ ಏನ್ ನೋಡಿದ್ವಿ, ಭಾಗ ಆ ಕಂಪ್ಲೀಟ್ ಆಗಿತ್ತು ಹೌದಲ್ವಾ. ಅದರಲ್ಲಿ ನಾವು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಜೊತೆಗೆ ಭ್ರೂಣಾವಸ್ಥೆ ಅಂದ್ರೆ ಏನು, ಸೆಕ್ಸ್ ಡಿಟರ್ಮಿನೇಷನ್ ಜೊತೆಗೆ ಅಂದ್ರೆ ಅನುವಂಶೀಯತೆ ಮತ್ತೆ ಪರಿಸರ ಎಷ್ಟರ ಮಟ್ಟಿಗೆ ಮಾನವನ ಒಂದು ಜೀವನದಲ್ಲಿ ಪ್ರಭಾವವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅಧ್ಯಾಯ ಭಾಗ ಆ ಅನ್ನ ನೋಡೋಣ. ಇಲ್ಲಿ ನಾವು ನರ್ವಸ್ ಸಿಸ್ಟಮ್ ಮತ್ತೆ ಗ್ಲ್ಯಾಂಡ್ಸ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಭಾಗ ಆ ನಲ್ಲಿ ನಾವು ನರಮಂಡಲದ ಬಗ್ಗೆನೆ ನಾವು ನೋಡ್ತಾ ಹೋಗೋದು. ಇದನ್ನ ಮತ್ತೆ ಪಾರ್ಟ್ 3 ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಗ್ರಂಥಿಗಳು ಅಂತ ಹೇಳಿ ನಮ್ಮ ಯಾವುದೇ ಒಂದು ವರ್ತನೆ, ಫಾರ್ ಎಕ್ಸಾಂಪಲ್ ಯಾವುದು ಸೈಕಲ್ ಓಡಿಸೋದು ಅಥವಾ ಚಿತ್ರ ಬರೆಯೋದು, ಇವೆಲ್ಲವೂ ಏನಿದಾವೆ ಹಲವು ಶಾರೀರಿಕ ಪ್ರಕ್ರಿಯೆಗಳ ಫಲ ಆಗಿರುತ್ತೆ. ನರಮಂಡಲ ಮತ್ತು ಗ್ರಂಥಿಗಳ ಪ್ರಭಾವದಿಂದ ಈ ಕ್ರಿಯೆಗಳು ಜರುಗ್ತಾ ಹೋಗ್ತವೆ. ಈ ಒಂದು ಶಾರೀರಿಕ ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಯಾಕೆ ತಿಳ್ಕೊಬೇಕು ಇವಾಗ ಅನ್ಸುತ್ತೆ, ಈ ಸೈಕಾಲಜಿಯಲ್ಲಿ ನರಮಂಡಲದ ಬಗ್ಗೆ ಎಲ್ಲ ತಿಳ್ಕೊಬೇಕಾ ನಾವು ಅಂತ ಅನ್ಸುತ್ತೆ, ಹೌದಲ್ವಾ. ಆದ್ರೆ ನಾವು ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದರಿಂದ ಮಾನವನ ವರ್ತನೆಯನ್ನ ಅರ್ಥನ ಮಾಡಿಕೊಳ್ಳೋದಕ್ಕೆ ಇದು ಅನುಕೂಲವಾಗುತ್ತೆ. ಓಕೆ, ನಮ್ಮ ಮೆದುಳು ಜ್ಞಾನೇಂದ್ರಿಯಗಳಿಂದ ಬರುವಂತಹ ಎಲ್ಲ ಮಾಹಿತಿಯನ್ನ ಅದು ವಿಶ್ಲೇಷಿಸುತ್ತೆ ಮತ್ತು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಮಾನವನ ಮೆದುಳು ತುಂಬಾ ವಿಕಾಸಗೊಂಡಿರುವಂತದ್ದು, ಹೌದಲ್ವಾ. ಭಾಷೆಯ ಬಳಕೆ, ತೀರ್ಮಾನ ಕೈಗೊಳ್ಳುವಿಕೆ, ಸಮಸ್ಯೆಯನ್ನ ಬಗೆಹರಿಸುವಿಕೆ ಮುಂತಾದ ಸಾಮರ್ಥ್ಯವನ್ನ ಮೆದುಳು ಒಳಗೊಂಡಿದೆ. ಇವೆಲ್ಲದಕ್ಕೂ ಜೈವಿಕ ಆಧಾರ ಕೂಡ ಇರುವಂತದ್ದು. ಇದರಿಂದ ಶರೀರ ಮತ್ತು ಮನಸ್ಸಿನ ನಡುವೆ ನೇರ ಸಂಬಂಧ ಇದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಆದ್ರಿಂದ ವ್ಯಕ್ತಿಯ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ವರ್ತನೆಯ ಜೈವಿಕ ಆಧಾರಗಳಾಗಿರುವಂತಹ ನೋಡಿ, ವ್ಯಕ್ತಿಯ ವರ್ತನೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ವರ್ತನೆಯ ಜೈವಿಕ ಆಧಾರಗಳು ಯಾವುವು, ನರಮಂಡಲ, ಗ್ರಂಥಿಗಳು, ಜ್ಞಾನೇಂದ್ರಿಯಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರನೇ ಸೈಕಾಲಜಿಯಲ್ಲಿ ನೋಡಿ, ಇದನ್ನ ನೀವು ಓದಿದಾಗ, ಇದನ್ನ ನೀವು ತಿಳ್ಕೊಂಡಾಗ, ಯಾವುದೇ ಒಂದು ಅಪ್ಲೈಡ್ ಕ್ವಶನ್ಸ್ ಬಂದಾಗ ವ್ಯಕ್ತಿಯ ವರ್ತನೆ ಬಗ್ಗೆ ನೀವು ಈಸಿಯಾಗಿ MCQs ಅಲ್ಲಿ ಆನ್ಸರ್ ಮಾಡ್ತೀರಾ. ಓಕೆ, ಸೊ ವ್ಯಕ್ತಿಯ ವರ್ತನೆಯನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ವರ್ತನೆಯ ಜೈವಿಕ ಆಧಾರಗಳಾಗಿರುವಂತಹ ನರಮಂಡಲ, ಗ್ರಂಥಿಗಳು, ಜ್ಞಾನೇಂದ್ರಿಯಗಳ ರಚನೆ ಜೊತೆಗೆ ಅವುಗಳ ಕಾರ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕು. ನಾವು ದೈನಂದಿನ ಬದುಕಿನಲ್ಲಿ ಮಾಡುವ ಕೆಲಸಗಳು ಯಾವ್ಯಾವು, ಬರವಣಿಗೆ, ಮಾತು, ವಸ್ತುಗಳನ್ನ ಎತ್ಕೊಳ್ಳೋದು, ಇಡೋದು, ಓಕೆ, ಅನೇಕ ಶಾರೀರಿಕ ಜೊತೆಗೆ ಮಾನಸಿಕ ಪ್ರಕ್ರಿಯೆಗಳ ಒಂದು ಕೆಲಸವನ್ನ ನಾವು ನೋಡ್ತೀವಿ. ಇದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಈ ಕ್ರಿಯೆಗಳನ್ನ ಮಾಡೋದಕ್ಕೆ ನರಮಂಡಲ ನಮಗೆ ಸಹಾಯ ಮಾಡ್ತಾ ಇರುತ್ತೆ. ನೋಡಿ, ನಾವು ಯಾವುದೇ ಒಂದು ಕ್ರಿಯೆ ಮಾಡ್ಬೇಕು ಅಂತ ಹೇಳಿದ್ರೆ, ವೆದರ್ ಇಟ್ ಮೇ ಬಿ ಫಿಸಿಕಲ್ ಆರ್ ಮೆಂಟಲ್, ಅಲ್ಲಿ ನರಮಂಡಲ ಏನ್ ಮಾಡ್ತಾ ಇರುತ್ತೆ, ಕೆಲಸ ಮಾಡುತ್ತೆ. ಒಂದು ಸಂಗೀತ ಉಪಕರಣ ನುಡಿಸುವುದು, ಕಾರ್ ಓಡಿಸುವುದು, ಚೆಂಡು ಒದೆಯುವುದು ಮುಂತಾದವು ಸ್ನಾಯುಗಳ ಹೊಂದಾಣಿಕೆಯನ್ನ ಅವಲಂಬಿಸಿದೆ. ಓಕೆ, ಇವೆಲ್ಲವೂ ಕೂಡ ಸ್ನಾಯುಗಳ ಹೊಂದಾಣಿಕೆಯನ್ನ ಅವಲಂಬಿಸಿದೆ. ಈ ಕಾರ್ಯ ಮಾಡಲು ಸ್ನಾಯುಗಳಿಗೆ ಮೆದುಳಿನಿಂದ ಆದೇಶ ಬರಬೇಕು. ಓಕೆ, ಮನೋವಿಜ್ಞಾನಿಗಳು ಮತ್ತು ಜೀವ ಮನೋವಿಜ್ಞಾನಿಗಳು ವರ್ತನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಜೈವಿಕ ಆಧಾರಗಳಾಗಿರುವಂತಹ ನರಮಂಡಲ, ಗ್ರಂಥಿಗಳು ಮತ್ತು ಜ್ಞಾನೇಂದ್ರಿಯಗಳ ರಚನೆ ಮತ್ತು ಕಾರ್ಯವನ್ನ ಅರ್ಥ ಮಾಡಿಕೊಳ್ಳಲು ಒತ್ತನ್ನ ನೀಡಿದ್ರು. ಇವುಗಳನ್ನ ಅರ್ಥ ಮಾಡಿಕೊಳ್ಳದೆ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಆಗುತ್ತೆ. ಫಸ್ಟ್ ನಾವು ನರಮಂಡಲ, ಗ್ರಂಥಿಗಳು, ಜ್ಞಾನೇಂದ್ರಿಯಗಳ ರಚನೆ, ಸೆನ್ಸ್ ಆರ್ಗನ್ಸ್, ಅವುಗಳ ಕಾರ್ಯ ಏನು ಅಂತ ನಾವು ಅರ್ಥ ಮಾಡ್ಕೊಂಡಾಗ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿ ಮನೋವಿಜ್ಞಾನಿಗಳು ಜೊತೆಗೆ ಜೀವ ಮನೋವಿಜ್ಞಾನಿಗಳು ಆವಾಗಿನ ಕಾಲದಲ್ಲಿ ಹೆಚ್ಚು ಒತ್ತನ್ನ ಕೊಟ್ರು. ಆದ್ದರಿಂದ ವರ್ತನೆಯ ಜೈವಿಕ ಆಧಾರಗಳ ಬಗ್ಗೆ ಈಗ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ನರತಂತುವಿನ ರಚನೆ ಮತ್ತು ಕಾರ್ಯ. ಯಾವ ರೀತಿಯ ಸ್ಟ್ರಕ್ಚರ್ ಆಫ್ ಅಂದ್ರೆ ನ್ಯೂರಾನ್ ಸ್ಟ್ರಕ್ಚರ್ ಹೇಗಿರುತ್ತೆ, ಜೊತೆಗೆ ಅವುಗಳ ಕಾರ್ಯ ಏನು ಅಂತ ನೋಡೋಣ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್. 10ನೇ ಕ್ಲಾಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ನೋಡಿರ್ತೀರಾ, ಹೌದಲ್ವಾ. ನ್ಯೂರಾನ್ ಸ್ಟ್ರಕ್ಚರ್ ಮತ್ತೆ ಅದರ ಫಂಕ್ಷನ್ಸ್ ಗೊತ್ತಿರುತ್ತೆ ಅಷ್ಟೇ, ಹೆಚ್ಚಿಗೆ ಏನು ಇರೋದಿಲ್ಲ ಇದರಲ್ಲಿ. ನರಮಂಡಲದ ಮೂಲ ಅಂಶವೇ ನರತಂತು ಮತ್ತು ನರಕೋಶ. ನೋಡಿ, ನರಮಂಡಲದ ಮೂಲ ಅಂಶ ಯಾವುದು, ನರತಂತು ಮತ್ತು ನರಕೋಶ. ನರಕೋಶಗಳ ಉದ್ದ ಕೆಲವು ಮಿಲಿಮೀಟರ್ ನಿಂದ ಹಲವು ಸೆಂಟಿಮೀಟರ್ ವರೆಗೆ ಇರುತ್ತೆ. ಮಿಲಿಮೀಟರ್ ನಿಂದ ಸೆಂಟಿಮೀಟರ್ ವರೆಗೂ ನರಕೋಶಗಳ ಉದ್ದ ಇರುತ್ತೆ. ನರಕೋಶಗಳು ಸಂದೇಶವನ್ನ ಏನ್ ಮಾಡ್ತವೆ, ಸ್ವೀಕರಿಸ್ತವೆ. ನೋಡಿ, ನರಮಂಡಲದ ಮೂಲ ಅಂಶ ನರತಂತು ಮತ್ತು ನರಕೋಶ. ಇದರಲ್ಲಿ ಇರುವಂತಹ ಈ ನರಕೋಶ ಏನ್ ಮಾಡುತ್ತೆ, ಸಂದೇಶವನ್ನ ಸ್ವೀಕರಿಸುತ್ತೆ, ಸಂಶ್ಲೇಷಿಸುತ್ತೆ. ಮುಂದಿನ ನರಕೋಶಕ್ಕೆ ಅದು
ವರ್ಗಾಯಿಸುತ್ತೆ. ಹೀಗೆ 3 ಕಾರ್ಯಗಳನ್ನ ನಿರ್ವಹಿಸುತ್ತೆ ನರಕೋಶ. ಸೊ ನರಕೋಶದ ಕೆಲಸ ಏನು? ಸ್ವೀಕರಿಸೋದು, ಸಂಶ್ಲೇಷಿಸೋದು, ಜೊತೆಗೆ ಅದನ್ನ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡೋದು. ನಮ್ಮ ನರಮಂಡಲದಲ್ಲಿ ಅಸಂಖ್ಯಾತ ನರಕೋಶಗಳು ಇದಾವೆ. ಓಕೆ, ಮೆದುಳು ಒಂದ್ರಲ್ಲೇನೆ 100ರಿಂದ 200 ಬಿಲಿಯನ್ ನರಕೋಶಗಳು ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಇನ್ನು ನರತಂತು, ಇದಿಷ್ಟು ನರಕೋಶದ ಬಗ್ಗೆ ಆಯ್ತಲ್ವಾ. ಈಗ ನರತಂತುಗಳ ಬಗ್ಗೆ ಬಂದ್ರೆ ಇದ್ರ ಗಾತ್ರ, ರೂಪ ಇವೆಲ್ಲವೂ ಕೂಡ ಅವು ಇರುವಂತಹ ಸ್ಥಳ, ನಿರ್ವಹಿಸುವ ಕೆಲಸ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ನರತಂತು ಅವು ಗಾತ್ರದಲ್ಲಿ ಏರುಪೇರನ್ನ ಹೊಂದಿದ್ರೂ ಕೂಡ ರಚನೆಯಲ್ಲಿ ಮಾತ್ರ ಒಂದೇ ರೀತಿಯಲ್ಲಿ ಇರ್ತವೆ. ಅವುಗಳ ಗಾತ್ರ ಮಾತ್ರ ಬೇರೆ, ಬಟ್ ಅವುಗಳ ಸ್ಟ್ರಕ್ಚರ್ ಏನಿರುತ್ತೆ, ಏನ್ ರಚನೆ ಆಗಿದೆ ಅವು ಒಂದೇ ತರ ಇರ್ತವೆ. ಒಂದು ನರತಂತುವಿನಲ್ಲಿ ಇರುವಂತಹ ಪ್ರಮುಖ ಭಾಗಗಳು ಅಂತ ಹೇಳಿದ್ರೆ ನೋಡಿ, ನರತಂತುವಿನಲ್ಲಿ ಇರುವಂತಹ ಪ್ರಮುಖ ಭಾಗಗಳು ಅಂತ ಹೇಳಿದ್ರೆ ನರಕೋಶ, ಡೆಂಡ್ರೈಟ್ಸ್, ಆಕ್ಸಾನ್ ಮತ್ತೆ ಟರ್ಮಿನಲ್ ಬಟನ್ಸ್. ಓಕೆ, ಟರ್ಮಿನಲ್ ಬಟನ್ಸ್, ಸಿನಾಪ್ಸ್ ಮತ್ತೆ ಮೈಲಿನ್ ಶೀತ್ ಇವಿಷ್ಟನ್ನ ಒಳಗೊಂಡಿರುತ್ತೆ. ಓಕೆ, ಮೈಲಿನ್ ಶೀಟ್ಸ್, ಸಿನಾಪ್ಸ್, ಆಕ್ಸಾನ್, ಡೆಂಡ್ರೈಟ್ಸ್, ನ್ಯೂಕ್ಲಿಯಸ್, ಟರ್ಮಿನಲ್ ಬಟನ್ಸ್ ಅಥವಾ ನಾಬ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನರಕೋಶ ಅಂಡ್ ಇದು ಏನು? ನರತಂತು. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು, ಆಕ್ಸಾನ್ ಅನ್ನ ಒಳಗೊಂಡಿರುತ್ತೆ, ಮೈಲಿನ್ ಶೀತ್ ಅನ್ನ ಒಳಗೊಂಡಿರುತ್ತೆ, ಟರ್ಮಿನಲ್ ಬ್ರಾಂಚಸ್ ಎಲ್ಲವನ್ನು ಇದು ಒಳಗೊಂಡಿರುತ್ತೆ. ಸೊ ಈಗ ಇದ್ರ ಬಗ್ಗೆ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ನರಕೋಶ. ನರಕೋಶ ಅಂತ ಬಂದಾಗ ಇದು ನೋಡಿ, ನಾವ್ ಇವಾಗ ಏನ್ ನೋಡ್ತಾ ಇದೀವಿ, ನರತಂತುವಿನಲ್ಲಿ ಇರುವಂತ ಪ್ರಮುಖ ಭಾಗಗಳನ್ನ ನಾವು ನೋಡ್ತಾ ಇದೀವಿ. ಮೊದಲನೇದು ನ್ಯೂಕ್ಲಿಯಸ್, ನರಕೋಶ. ಓಕೆ, ನರಕೋಶ ಅಂದ್ರೆ ನ್ಯೂಕ್ಲಿಯಸ್. ಓಕೆ, ನರಕೋಶ ಇದು ಒಂದು ನರತಂತುವಿನ ಪ್ರಮುಖ ಭಾಗ ಇದಾಗಿರುತ್ತೆ. ಯಾವುದು? ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ನರತಂತುವಿನ ಪ್ರಮುಖ ಭಾಗ ಆಗಿರುತ್ತೆ. ಇದರಲ್ಲಿ ಕೋಶ ಕೇಂದ್ರ ಇರುತ್ತೆ, ಅನುವಂಶೀಯ ವಾಹಕಗಳಾಗಿರುವಂತಹ ಕ್ರೋಮೋಸೋಮ್ಸ್, ವರ್ಣತಂತುಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ನರತಂತುವನ್ನ ಆವರಿಸಿರುವಂತಹ ಕೋಶಗಳನ್ನ ನರಗಂಟುಗಳು ಅಂತ ಹೇಳಿ ಕರೀತಾರೆ. ಓಕೆ, ನರತಂತುವನ್ನ ಏನ್ ಸುತ್ತರ್ಕೊಂಡಿರ್ತಾವಲ್ವ ಪೋಷಕ ಕೋಶಗಳು, ಅವುಗಳನ್ನ ನರಗಂಟುಗಳು ಅಂತ ಕರೀತಾರೆ. ಇವು ಏನ್ ಕೆಲಸ ಉದ್ರದು ಅಂತ ಹೇಳಿದ್ರೆ ಪೋಷಕಾಂಶಗಳನ್ನ ಒದಗಿಸೋದು. ಓಕೆ, ನರಕೋಶಗಳು ಮತ್ತೊಂದು ನರತಂತುವಿನಿಂದ ಡೆಂಡ್ರೈಟ್ಸ್ ಗಳ ಮೂಲಕ ಪ್ರಚೋದನೆಯನ್ನ ಸ್ವೀಕರಿಸ್ತವೆ. ಡೆಂಡ್ರೈಟ್ ಗಳ ಮೂಲಕ ಪ್ರಚೋದನೆಯನ್ನ ಸ್ವೀಕರಿಸ್ತವೆ ಯಾವುವು? ನರಕೋಶಗಳು ಮತ್ತೊಂದು ನರತಂತುವಿನಿಂದ. ಓಕೆ, ಸೊ ಈಗ ಡೆಂಡ್ರೈಟ್ಸ್ ಅಂದ್ರೆ ಏನು? ನರಕೋಶದಿಂದ ಹೊರಚಾಚಿದಂತಹ ಎಳೆಗಳಂತಹ ರಚನೆಯೇ ಡೆಂಡ್ರೈಟ್ಗಳು. ಓಕೆ, ಎಳೆಗಳಂತಹ ರಚನೆಗಳೇ ಡೆಂಡ್ರೈಟ್ಗಳು. ಇಲ್ಲೇನಿದಾವಲ್ವಾ ಇವೆ ಏನ್ ಫಿಗರ್ ಲೈಕ್ ಸ್ಟ್ರಕ್ಚರ್ಸ್ ಇದಾವಲ್ವಾ, ರಿಸೀವ್ ಇವು ಮೆಸೇಜಸ್ ಅನ್ನ ರಿಸೀವ್ ಮಾಡ್ಕೊಳ್ತವೆ ಸೆಲ್ಸ್ ಇಂದ. ಓಕೆ, ಸೊ ಈ ಎಳೆಗಳಂತ ರಚನೆಗಳನ್ನ ಡೆಂಡ್ರೈಟ್ಗಳು ಅಂತ ಹೇಳ್ತಾರೆ ಅಥವಾ ನರತಂತುಗಳು. ಹಾಗಾದ್ರೆ ನರತಂತು ಅಂದ್ರೆ ಏನು? ಡೆಂಡ್ರೈಟ್ಸ್, ನರತಂತು ಮತ್ತು ನರಕೋಶ. ಓಕೆ, ಈ ನರತಂತುಗಳು ಪಕ್ಕದ ನರಕೋಶದಿಂದ ಪ್ರಚೋದನೆಯನ್ನ ಸ್ವೀಕರಿಸಿ ನರಕೋಶಕ್ಕೆ ಅವು ರವಾನಿಸ್ತವೆ. ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಸಂದೇಶ ರವಾನಿಸುವ ನರದ ಪ್ರಮುಖ ಭಾಗವೇ ಆಕ್ಸಾನ್. ಹಾಗಾದ್ರೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡೋದು ಯಾವುದು? ಸಿಗ್ನಲ್ ಕೊಡೋದು ಆಕ್ಸಾನ್. ಸೊ ಈಗ ಆಕ್ಸಾನ್ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಸಾನ್ ಎಲ್ಲಿದೆ? ಇಲ್ಲಿದೆ, ಹೌದಲ್ವಾ? ಸೊ ಇವೇನು ಇಲ್ಲಿ ಮಿಡಲ್ ಅಲ್ಲಿ ಬರ್ತಾ ಹೋಗುತ್ತಲ್ವಾ, ಇದು ಆಕ್ಸಾನ್. ಓಕೆ, ಆಕ್ಸಾನ್ ಅನ್ನುವಂಥದ್ದು ಒಂದು ತೆಳ್ಳನೆ ಉದ್ದದ ಎಳೆಯಂತೆ ಕಾಣುತ್ತೆ. ಇದು ನರಕೋಶದಿಂದ ಸಂದೇಶವನ್ನ ಸ್ವೀಕರಿಸಿ ಪಕ್ಕದ ನರತಂತುವಿಗೆ ಇದು ವರ್ಗಾಯಿಸುತ್ತೆ. ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಇದೇನು? ಮೀಡಿಯೇಟರ್. ಇಟ್ಸ್ ಲೈಕ್ ಎ ಮೀಡಿಯೇಟರ್. ಆಕ್ಸಾನ್ ತುದಿಯು ಕೂದಲಿನಂತಹ ಸೂಕ್ಷ್ಮ ರಚನೆಯನ್ನ ಹೊಂದಿದ್ದು ಮತ್ತೊಂದು ನರತಂತುವಿನ ಡೆಂಡ್ರೈಟ್ ಗಳಿಗೆ ಅತಿ ಸಮೀಪ ಚಾಚಿರುತ್ತವೆ. ಓಕೆ, ಆಕ್ಸಾನ್ ನ ತುದಿಗಳು ಸಣ್ಣದಾಗಿ ಊದಿಕೊಂಡಿದ್ದು ಇವನ್ನ ತುದಿಗುಂಡಿಗಳು ಅಂತ ಕರೀತಾರೆ, ಟರ್ಮಿನಲ್ ಬಟನ್ಸ್ ಅಂತ ಕರೀತಾರೆ. ಸೊ ಓಕೆ, ಯಾವ ರೀತಿ ಇದೆ ಅದು? ಓಕೆ, ತುದಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಓಕೆ, ತುದಿಗೆ ಅದು ಉಬ್ಬಿಕೊಂಡಿರೋದ್ರಿಂದ ಅದನ್ನ ಏನಂತ ಕರೀತಾರೆ? ತುದಿಗುಂಡಿಗಳು, ಟರ್ಮಿನಲ್ ಬಟನ್ಸ್ ಅಂತ ಹೇಳಿ ಅದನ್ನ ಕರೀತಾರೆ. ಓಕೆ, ಟರ್ಮಿನಲ್ ಬಟನ್ಸ್ ಈ ರೀತಿ ನೋಡಿ. ಓಕೆ, ಟರ್ಮಿನಲ್ ಬಟನ್ಸ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ಟರ್ಮಿನಲ್ ಬಟನ್ಸ್ ಅಥವಾ ನಾಬ್ಸ್ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ಆಕ್ಸಾನ್ ನ ತುದಿಯಲ್ಲಿ ಸಣ್ಣ ಕವಲುಗಳಿದ್ದು ನೋಡಿ, ಆಕ್ಸಾನ್ ನ ತುದಿ ಏನಿದೆಯಲ್ಲ, ಆಕ್ಸಾನ್ ನ ತುದಿಯಲ್ಲಿ ಇರುವಂತ ಇಲ್ಲೇನಿದಾವಲ್ವಾ ಇವನ್ನ ಟರ್ಮಿನಲ್ ಬಟನ್ಸ್ ಅಥವಾ ನಾಬ್ಸ್ ಅಂತ ಹೇಳಿ ಕರೀತಾರೆ.
ಓಕೆ. ಸೊ ಇటు ಒಂದು ಟರ್ಮಿನಲ್ ಬಟನ್ಸ್ ಏನಿದಾವೆ ಅವು ಆಕ್ಸಾನ್ ನ ತುದಿಯಲ್ಲಿ ಸಣ್ಣ ಕವಲುಗಳಿದ್ದು ಅವುಗಳ ತುದಿಯಲ್ಲಿ ಊದಿಕೊಂಡಿದ್ದು ಅವುಗಳನ್ನ ತುದಿ ಗುಂಡಿಗಳು ಅಂತ ಹೇಳಿ ಕರೀತಾರೆ. ಇವು ನರವಾಹಿ ಎಂಬ ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡ್ತವೆ. ಓಕೆ, ನರವಾಹಿ ಅನ್ನುವಂತ ರಾಸಾಯನಿಕಗಳನ್ನ ಇವು ಉತ್ಪತ್ತಿ ಮಾಡ್ತವೆ. ಈ ನರವಾಹಿಗಳು ಪಕ್ಕದ ನರತಂತುಗಳನ್ನ ಪ್ರಚೋದಿಸ್ತವೆ. ಎರಡು ನರತಂತುಗಳು ಕೂಡುವ ಜಾಗವನ್ನ ನರಸಂದು ಅಂತ ಹೇಳಿ ಕರೀತಾರೆ. ಈಗ ನರಸಂದು ಸಿನಾಪ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಸಿನಾಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಎರಡು ನರತಂತುಗಳ ನಡುವಿನ ಸಣ್ಣ ಸಂದನ್ನ, ಎರಡು ನರತಂತು ಅಂದ್ರೇನು, ಈ ಡೆಂಡ್ರೈಟ್ಸ್ ಏನಿದೆಯಲ್ಲ ಅವೆರಡು ಕೂಡುವಂತ ಮಿಡಲ್ ಪಾಯಿಂಟ್ ಏನಿರುತ್ತಲ್ವಾ, ಆ ಒಂದು ಸಣ್ಣ ಸಂಧಿ ಏನಿರುತ್ತಲ್ವಾ ಅದನ್ನ ನರಸಂದು ಅಂತ ಕರೀತಾರೆ. ಇದ್ರ ಮೂಲಕ ಎರಡು ನರತಂತುಗಳು ಕೂಡ್ತಾ ಹೋಗ್ತವೆ, ಅದನ್ನೇ ಸಿನಾಪ್ಸ್ ಅಂತ ಹೇಳ್ತಾರೆ. ಸೊ ಈಗ ಮೈಲಿನ್ ಶೀಟ್, ಹೆಚ್ಚಿನ ನರತಂತುಗಳು ಕೊಬ್ಬು ಮತ್ತು ಪ್ರೋಟೀನ್ ನಿಂದ ಆದ ಕವಚದಿಂದ ರಕ್ಷಿಸಲ್ಪಟ್ಟಿವೆ. ಈ ಕವಚ ನರಸಂದೇಶಗಳು ಬೇಗ ಹಾದು ಹೋಗೋದಕ್ಕೆ ಸಹಾಯ ಮಾಡ್ತವೆ. ಈ ಕವಚದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮೈಲಿನ್ ಶೀಟಿನ ಪ್ರಮುಖ ಉದ್ದೇಶ ಏನು, ಅಕ್ಕಪಕ್ಕದಲ್ಲಿ ಇರುವಂತಹ ನರತಂತುಗಳಿಗೆ ಹರಿಯದಂತೆ ತಡೆಯುವುದಾಗಿದೆ. ಅಂದ್ರೆ ಮುಖ್ಯ ಉದ್ದೇಶ ಏನಂದ್ರೆ ಸಂದೇಶವನ್ನ ಅಕ್ಕಪಕ್ಕದ ನರತಂತುಗಳಿಗೆ ಹರಿಯದಂತೆ ತಡೆಯೋದು. ಓಕೆ, ಮೈಲಿನ್ ಕವಚವು ಹಲವು ತುಣುಕುಗಳಾಗಿ ವಿಭಜಿಸಿದೆ. ನರಸಂದೇಶ ಆಕ್ಸಾನ್ ನಲ್ಲಿ ಹಾದು ಹೋಗುವಾಗ ಅದು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ನೆಗೆಯುತ್ತದೆ. ಓಕೆ, ಹೀಗಾಗಿ ನರಸಂದೇಶ ವೇಗವಾಗಿ ಹರಿದು ಹೋಗುತ್ತೆ. ಆಕ್ಸಾನ್ ನ ಮೈಲಿನ್ ಕವಚ ದಪ್ಪವಾಗಿದ್ದಷ್ಟು ನರಸಂದೇಶ ಹಾದು ಹೋಗುವ ವೇಗ ಜಾಸ್ತಿ ಆಗುತ್ತೆ. ನೋಡಿ, ಆಕ್ಸಾನ್ ನ ಮೈಲಿನ್ ಶೀಟ್ ಏನಿರುತ್ತೆ ಇದು ಏನಾದ್ರೂ ಥಿಕ್ ಆಗಿದ್ರೆ ಸಂದೇಶ ತುಂಬಾ ಸ್ಟ್ರಾಂಗ್ ಆಗಿ ಹೋಗುತ್ತೆ, ತುಂಬಾ ಬೇಗ ಹೋಗುತ್ತೆ ಅಂತ. ಒಂದು ಸೆಕೆಂಡಿಗೆ 120 ಮೀಟರ್ನಷ್ಟು ವೇಗದಲ್ಲಿ ನರಸಂದೇಶ ಹಾದು ಹೋಗುತ್ತೆ. ನೋಡಿ, ಒಂದು ಸೆಕೆಂಡ್ಗೆ 120 ಮೀಟರ್ನಷ್ಟು ವೇಗದಲ್ಲಿ ಸಂದೇಶ ಹಾದು ಹೋಗುತ್ತೆ. ಮೈಲಿನ್ ಕವಚ ಇಲ್ಲದ ಆಕ್ಸಾನ್ ನಲ್ಲಿ ಕೇವಲ 5 ಮೀಟರ್ ವೇಗದಲ್ಲಿ ನರ ಸಂದೇಶ ಚಲಿಸುತ್ತೆ. ಸೊ ನರದ ಆಕ್ಸಾನ್ ಮೈಲಿನ್ ಕವಚ ನಶಿಸುವುದರಿಂದ ಸ್ನಾಯು ನಿಯಂತ್ರಣ ತಪ್ಪುತ್ತೆ ಅನ್ನುವಂಥದ್ದು ತಿಳಿದು ಬಂದಿದೆ. ಓಕೆ, ನರತಂತುಗಳು ನಿರ್ವಹಿಸುವಂತಹ ಕಾರ್ಯದ ಆಧಾರದ ಮೇಲೆ ಅವುಗಳನ್ನ 3 ವರ್ಗಗಳಾಗಿ ವಿಂಗಡಿಸ್ತಾರೆ. ನೋಡಿ, ನರತಂತುಗಳು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದ್ರ ಮೇಲೆ ಮತ್ತೆ ನರತಂತುಗಳನ್ನ 3 ತರ ಡಿವೈಡ್ ಮಾಡ್ತಾರೆ. ಒಂದು ಜ್ಞಾನವಾಹಿ ನರ, ಇನ್ನೊಂದು ಕ್ರಿಯಾವಾಹಿ ನರ, ಇನ್ನೊಂದು ಸಂಪರ್ಕ ನರ. ಜ್ಞಾನವಾಹಿ ನರದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನ ಮೆದುಳಿಗೆ ಒಯ್ತವೆ. ಓಕೆ, ಜ್ಞಾನೇಂದ್ರಿಯಗಳು ಏನು, ಸೆನ್ಸ್ ಆರ್ಗನ್ಸ್, ಕಣ್ಣು, ಮೂಗು, ಓಕೆ, ನಾಲಿಗೆ, ಇವೆಲ್ಲ ಏನು ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಸೊ ಈ ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನ ಮೆದುಳಿಗೆ ಒಯ್ತವೆ ಜ್ಞಾನವಾಹಿ ನರ. ಈ ಸಂದೇಶ ಮೆದುಳಿಗೆ ತಲುಪಿದ ಮೇಲೆ ನಾವು ನೋಡುವುದು, ಕೇಳಿಸಿಕೊಳ್ಳುವುದು, ರುಚಿ ನೋಡುವುದು, ಸ್ಪರ್ಶ ಜ್ಞಾನ, ವಾಸನೆ ಗ್ರಹಿಸುವುದು ಮತ್ತು ಸಂವೇದನೆಗಳ ಅರಿವು ನಮ್ಗೆ ಉಂಟಾಗುತ್ತೆ. ಇನ್ನು ಕ್ರಿಯಾವಾಹಿ ನರ ಅಂತ ಹೇಳಿದ್ರೆ ಈ ನರಗಳು ಮೆದುಳಿನಿಂದ ಆದೇಶವನ್ನ ಕರ್ಮೇಂದ್ರಿಯಗಳಾಗಿರುವಂತಹ ಸ್ನಾಯುಗಳು ಹಾಗೂ ಗ್ರಂಥಿಗಳಿಗೆ ಒಯ್ಯುತ್ತವೆ. ಈ ನರಗಳು ಏನ್ ಮಾಡ್ತೇವೆ, ಕ್ರಿಯಾವಾಹಿ ನರಗಳ ಕೆಲಸ ಏನು ಅಂದ್ರೆ ಮೆದುಳಿನಿಂದ ಆದೇಶವನ್ನ ಕರ್ಮೇಂದ್ರಿಯಗಳಾಗಿರುವಂತಹ ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಒಯ್ತವೆ. ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತೆ. ಇನ್ನು ಸಂಪರ್ಕ ನರ, ಇವು ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ನಡುವೆ ಸಂಪರ್ಕ ಕಲ್ಪಿಸುವ ನರ. ಓಕೆ, ಸಂಪರ್ಕ ನರ ಅಂತ ಹೇಳಿದ್ರೆ ಕ್ರಿಯಾವಾಹಿ ಮತ್ತು ಜ್ಞಾನವಾಹಿ ಇವೆರಡರ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ನರಗಳು. ಇವು ಮೆದುಳು ಮತ್ತು ಮೆದುಳು ಬಳ್ಳಿಯಲ್ಲಿ ಇರ್ತವೆ. ಈ ಸಂಪರ್ಕ ನರಗಳು ಮೆದುಳಿನಲ್ಲಿ ಮತ್ತು ಮೆದುಳು ಬಳ್ಳಿಯಲ್ಲಿ ಇರ್ತವೆ. ಈ ನರಗಳು ಮಧ್ಯವರ್ತಿಗಳಂತೆ ಕೆಲಸವನ್ನ ನಿರ್ವಹಿಸ್ತವೆ. ಓಕೆ, ಈಗ ನರತಂತುವಿನೊಳಗೆ ಸಂವಹನ. ನರತಂತುವಿನೊಳಗೆ ಯಾವ ರೀತಿ ಸಂವಹನ ಉಂಟಾಗುತ್ತೆ ನೋಡಿ, ನರತಂತುಗಳಲ್ಲಿ ದ್ರವ ಇರುತ್ತೆ, ಅಲ್ಲಿ ಒಂದು ಲಿಕ್ವಿಡ್ ಕಂಟೆಂಟ್ ಇರುತ್ತೆ. ಆ ಒಂದು ದ್ರವದಲ್ಲಿ ವಿದ್ಯುತ್ ಪೂರಿತ ಪರಮಾಣುಗಳು ಮತ್ತು ಅಣುಗಳು ಇರ್ತವೆ. ಅದರಲ್ಲಿ ವಿದ್ಯುತ್ ಪೂರಿತ ಪರಮಾಣು ಮತ್ತೆ ಅಣುಗಳು ಇರ್ತವೆ. ಅವುಗಳನ್ನ ಅಯಾನ್ಗಳು ಅಂತ ಕರೀತಾರೆ. ಕ್ಲೋರೈಡ್ ಮತ್ತು ಸಾವಯವ ಅಯಾನ್ ಋಣ ವಿದ್ಯುತ್ ಪೂರಿತವಾದ್ರೆ, ಕ್ಲೋರೈಡ್ ಮತ್ತು ಸಾವಯವ ಅಯಾನು ಋಣ ವಿದ್ಯುತ್ ಪೂರಿತವಾದ್ರೆ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅಯಾನ್ಗಳು ಪಾಸಿಟಿವ್ ವಿದ್ಯುತ್ ಪೂರಿತ ಆಗಿರ್ತವೆ. ಈ ಅಯಾನ್ಗಳು ನರತಂತುಗಳಲ್ಲಿ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತವೆ. ನರತಂತುವಿನ ಕೋಶ ಪೊರೆ ಒಳಗೆ ಋಣ ವಿದ್ಯುತ್ ಪೂರಿತ ಅಯಾನುಗಳು ಅಧಿಕವಾಗಿರ್ತವೆ. ಹೀಗಾಗಿ ನರತಂತುಗಳ ಕೋಶ ಪೊರೆ ಒಳಗೆ ಋಣ ವಿದ್ಯುತ್ ಪೂರಿತವಾಗಿದ್ದು ಹೊರಗಡೆ ಧನ ವಿದ್ಯುತ್ ಪೂರಿತವಾಗ್ತಾ ಇರ್ತವೆ. ಹಾಗಾಗಿ ನರತಂತುಗಳು ವಿದ್ಯುತ್ ತಟಸ್ಥವಾಗಿ ಇರ್ತವೆ. ಓಕೆ, ಸೊ ಒಂದು ನರತಂತು ವಿದ್ಯುತ್ ತಟಸ್ಥವಾಗಿದ್ದು ನರಕೋಶದಲ್ಲಿ ಯಾವುದೇ ಸಂದೇಶ ಹಾದು ಹೋಗೋದಿಲ್ಲ. ಓಕೆ, ಆದ್ರೆ ನರತಂತುವಿಗೆ ಯಾವುದೇ ಪ್ರಚೋದನೆ ಆದಾಗ ಅದರಲ್ಲಿರುವಂತಹ ಧನ ವಿದ್ಯುತ್ ಪೂರಿತ ಸೋಡಿಯಂ ಅಯಾನ್ಗಳು ನುಗ್ತವೆ.
ಓಕೆ. ನರತಂತುಗಳ ಕೋಶಪೊರೆಯಲ್ಲಿ ವಿದ್ಯುತ್ ಪ್ರವಹಿಸುವಿಕೆಯನ್ನ ಕ್ರಿಯಾ ಸಾಮರ್ಥ್ಯ ಅಂತ ಕರೀತಾರೆ. ನೋಡಿ, ನರತಂತುಗಳ ಕೋಶಪೊರೆಯಲ್ಲಿ, ಓಕೆ, ನರತಂತುಗಳ ಕೋಶಪೊರೆಯಲ್ಲಿ ವಿದ್ಯುತ್ ಏನು ಪ್ರವಾಹ ಉಂಟಾಗುತ್ತೆ, ಕೋಶಪೊರೆಯಲ್ಲಿ ವಿದ್ಯುತ್ ಪ್ರವಹಿಸುವಿಕೆಯನ್ನ ಬರೋದನ್ನ ಕ್ರಿಯಾ ಸಾಮರ್ಥ್ಯ, ಆಕ್ಷನ್ ಪೊಟೆನ್ಶಿಯಲ್ ಅಂತ ಕರೀತಾರೆ. ಒಂದು ನರತಂತುವಿನ ಆಕ್ಸಾನ್ ನಲ್ಲಿ ಉಂಟಾಗುವಂತಹ ಕ್ರಿಯಾ ಸಾಮರ್ಥ್ಯವು ಮುಂದಿನ ನರತಂತುವಿನ ಆಕ್ಸಾನ್ ಕ್ರಿಯಾ ಸಾಮರ್ಥ್ಯವನ್ನ ಪ್ರಚೋದಿಸುತ್ತೆ. ಹೀಗೆ ಅದು ಮುಂದುವರಿತಾ ಹೋಗುತ್ತೆ. ಓಕೆ. ಇನ್ನು ನರತಂತುಗಳ ನಡುವೆ ಸಂವಹನೆ, ಇಲ್ಲಿವರೆಗೂ ಹೇಗ್ ನೋಡಿದ್ವಿ, ನರತಂತುವಿನೊಳಗೆ ಅಂದ್ರೆ ಒಳಗಡೆ ಯಾವ ರೀತಿ ಸಂವಹನ ಆಗುತ್ತೆ ಅಂತ. ಈಗ ನಡುವೆ ಯಾವ ರೀತಿ ಸಂವಹನೆ ಆಗುತ್ತೆ ಅಂತ ನೋಡೋಣ. ಸಂವಹನ ನೋಡಿ, ನರವಾಹಿಯು ಒಂದು ನರತಂತುವಿನಿಂದ ಮತ್ತೊಂದು ನರತಂತುವಿಗೆ ಹಾದು ಹೋಗುತ್ತೆ ಅನ್ನುವಂಥದ್ದು ಈಗ ಗೊತ್ತಿದೆ. ಎರಡು ನರತಂತುಗಳ ನಡುವೆ ಒಂದು ಕಿರಿದಾದ ಜಾಗ ಇರುತ್ತೆ, ಅದನ್ನ ನರಸಂದು ಅಂತ ಕರೀತಾರೆ ಅಂತ ನೋಡಿದ್ವಿ. ನರವಾಹಿ ಹಾದು ಹೋಗುವಾಗ ನರಸಂದು ತಾತ್ಕಾಲಿಕವಾಗಿ ಮುಚ್ಕೊಳ್ಳುತ್ತೆ. ಅದೇ ನರಸಂದೇಶ ಹಾದು ಹೋದ್ಮೇಲೆ ಅದು ಮತ್ತೆ ಕಾಣಿಸ್ಕೊಳ್ಳುತ್ತೆ. ಒಂದು ನರತಂತು ತನ್ನ ಮುಂದಿನ ನರತಂತುವನ್ನ ಅದು ಪ್ರಚೋದಿಸುವುದನ್ನ ಉದ್ರೇಕಗೊಳಿಸುವ ಕ್ರಿಯೆ ಅಂತ ಹೇಳಿ ಕರೀತಾರೆ. ಓಕೆ. ಅದೇ ನರತಂತು ಇನ್ನೊಂದು ನರತಂತುವು ಪ್ರಚೋದನೆಗೊಳ್ಳದಂತೆ ತಡೆಯುವುದನ್ನ ತಡೆ ಹಿಡಿಯುವ ಕ್ರಿಯೆ ಅಂತ ಹೇಳಿ ಕರೀತಾರೆ. ಓಕೆ. ಪ್ರಚೋದನೆಗೊಳ್ಳದಂತೆ ತಡೆ ಹಿಡಿಯುವಂತ ಕ್ರಮಕ್ಕೆ ತಡೆ ಹಿಡಿಯುವ ಕ್ರಿಯೆ ಅಂತ ಕರೀತಾರೆ. ಅದೇ ಅದನ್ನ ಪ್ರಚೋದಿಸೋದು, ತನ್ನ ಮುಂದಿನ ನರತಂತುವನ್ನ ಪ್ರಚೋದಿಸೋದನ್ನ ಉದ್ರೇಕಗೊಳಿಸುವ ಕ್ರಿಯೆ ಅಂತ ಹೇಳ್ತಾರೆ. ಸೊ ಈಗ ನಾವ್ ಏನ್ ನೋಡಿದ್ವಿ, ನರತಂತುಗಳ ನಡುವೆ ಸಂವಹನ, ಮತ್ತೆ ನರತಂತುವಿನೊಳಗೆ ಸಂವಹನ, ಅದಾದ ನಂತರ ಈಗ ನರ ಸಾಗಾಣಿಕೆಗಳು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವ್ ಇವಾಗ ತಿಳ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ ಇದು ಟಾಪಿಕ್. ಜನರಲ್ ಸೈನ್ಸ್ ಅಲ್ಲೂ ಕೂಡ ಇದು ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವೆಶನ್ಸ್ ಬರ್ತಿರ್ತವೆ. ಓಕೆ. ನರಸಂದುಗಳಲ್ಲಿ ಉತ್ಪತ್ತಿಯಾಗುವಂತಹ ರಾಸಾಯನಿಕ ವಸ್ತುಗಳನ್ನ ನರ ಸಾಗಾಣಿಕೆಗಳು ಅಂತ ಕರೀತಾರೆ. ನರಸಂದುಗಳಲ್ಲಿ ಉತ್ಪತ್ತಿಯಾಗುವಂತಹ ರಾಸಾಯನಿಕ ವಸ್ತುಗಳನ್ನ ನರ ಸಾಗಾಣಿಕೆಗಳು ಅಂತ ಕರೀತಾರೆ. ನರತಂತುಗಳ ನಡುವೆ ಸಂದೇಶ ಹಾದು ಹೋಗುವುದು ಈ ರಾಸಾಯನಿಕಗಳನ್ನ ಅವಲಂಬಿಸಿದೆ. ನೋಡಿ, ಯಾವುದೇ ಒಂದು ನರತಂತುಗಳ ನಡುವೆ ಸಂದೇಶ ಏನ್ ಹಾದು ಹೋಗುತ್ತೆ ಅವೆಲ್ಲವೂ ಕೂಡ ಈ ನರಸಂದುಗಳಲ್ಲಿ ಉತ್ಪತ್ತಿಯಾಗುವಂತಹ ರಾಸಾಯನಿಕಗಳ ಮೇಲೆನೆ ಅದು ಅವಲಂಬಿಸಿರುತ್ತೆ. ಈ ನರ ಸಾಗಾಣಿಕೆಗಳೇ ನಮ್ಮ ಒಂದು ವರ್ತನೆಗೆ ಮೂಲ ಆಧಾರ. ಮತ್ತು ನರ ಸಾಗಾಣಿಕೆಗಳಲ್ಲಿ ಅನೇಕ ವಿಧಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದು ಅಸಿಟೈಲ್ ಕೊಲೈನ್, ಅದಾದ್ಮೇಲೆ ಡೊಪಾಮೈನ್, ಆಮೇಲೆ ನಾರ್ ಎಪಿನೆಫ್ರೈನ್ ಮತ್ತು ಸೆರಟೋನಿನ್, ಅದಾದ್ಮೇಲೆ ಎಂಡಾರ್ಫಿನ್ಸ್ ಅಂತ ಹೇಳಿ. ಓಕೆ, ಇಷ್ಟು. ಅಸಿಟೈಲ್ ಕೊಲೈನ್ ಅನ್ನ ACH ಅಂತ ಹೇಳಿ ಇಂಡಿಕೇಟ್ ಮಾಡ್ತಾರೆ. ಈ ನರ ಸಾಗಾಣಿಕೆ ನರಮಂಡಲದಲ್ಲೆಲ್ಲ ಕಂಡು ಬರುತ್ತೆ. ಈ ಒಂದು ನರ ಸಾಗಾಣಿಕೆ ನರಮಂಡಲದಲ್ಲಿ ಎಲ್ಲಾ ಕಡೆನೂ ಇದು ಕಂಡು ಬರುತ್ತೆ. ಅಸಿಟೈಲ್ ಕೊಲೈನ್ ಇದು ನಡಿಗೆ, ಮಾತು, ಟೈಪಿಂಗ್ ಈ ಎಲ್ಲಾ ಕ್ರಿಯೆಗಳಲ್ಲಿ ಭಾಗವಹಿಸುತ್ತೆ. ಕ್ರಿಯಾವಾಹಿ ನಮ್ಮ ಉಸಿರಾಟ ನರಗಳು ಸ್ನಾಯುಗಳಿಗೆ ಬಿಡುಗಡೆ ಮಾಡುವಂತ ಈ ಅಸಿಟೈಲ್ ಕೊಲೈನ್ ಅನ್ನ ಅವಲಂಬಿಸಿದೆ. ಓಕೆ. ಜೊತೆಗೆ ಆಲ್ಝೈಮರ್ ಕಾಯಿಲೆಗೆ ಮೂಲ ಕಾರಣ ಈ ಒಂದು ಅಸಿಟೈಲ್ ಕೊಲೈನ್ ನ ಕೊರತೆ ಅನ್ನುವಂಥದ್ದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಇನ್ನು ಡೊಪಾಮೈನ್, ಮೆದುಳಿನಲ್ಲಿ ಡೊಪಾಮೈನ್ ಕೊರತೆಯಿಂದಾಗಿ ಪಾರ್ಕಿನ್ಸನ್ ಕಾಯಿಲೆ ಉಂಟಾಗ್ತಾ ಇದೆ. ನೋಡಿ, ಡೊಪಾಮೈನ್ ಕೊರತೆಯಿಂದ ಪಾರ್ಕಿನ್ಸನ್ ಕಾಯಿಲೆ ಉಂಟಾಗ್ತಾ ಇದೆ. ಡೊಪಾಮೈನು ಹೆಚ್ಚು ಉತ್ಪತ್ತಿ ಆದ್ರೆ ಇಚ್ಛಿತ ಸ್ಕಿಜೋಫ್ರೇನಿಯಾದಂತಹ ತೀವ್ರ ಸ್ವರೂಪದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತೆ. ನೋಡಿ, ಡೊಪಾಮೈನು ಕಡಿಮೆ ಆದ್ರೆ ಏನಾಗುತ್ತೆ, ಪಾರ್ಕಿನ್ಸನ್ಸ್ ಕಾಯಿಲೆ ಉಂಟಾಗುತ್ತೆ. ಅದೇ ಹೆಚ್ಚು ಉತ್ಪತ್ತಿ ಆದ್ರೆ ಸ್ಕೈಜೋಫ್ರೇನಿಯಾ ಅನ್ನುವಂತ ಮಾನಸಿಕ ಕಾಯಿಲೆ ಉಂಟಾಗುತ್ತೆ. ಇನ್ನು ನಾರ್ ಎಪಿನೆಫ್ರೈನ್ ಮತ್ತು ಸೆರಟೋನಿನ್ ಇವುಗಳ ಏರುಪೇರು ಖಿನ್ನತೆ ಮತ್ತು ಮುಂತಾದ ಮನೋರೋಗಗಳಿಗೆ ಕಾರಣವಾಗಿದೆ. ಅಂದ್ರೆ ಈ ಸೆರಟೋನಿನ್ ಮತ್ತೆ ನಾರ್ ಎಪಿನೆಫ್ರೈನ್ ಇವೆರಡರಲ್ಲೂ ಕೂಡ ಏನಾದ್ರೂ ಏರುಪೇರು ಆದ್ರೆ ಡಿಪ್ರೆಷನ್ಗೆ ಒಳಗಾಗುವಂಥದ್ದು, ಮನೋರೋಗ ಉಂಟಾಗುವಂಥದ್ದು ಕಂಡು ಬರುತ್ತೆ. ಇನ್ನು ಎಂಡಾರ್ಫಿನ್ಸ್ ಏನಿದೆಯಲ್ಲ, ಈ ನರ ಸಾಗಾಣಿಕೆ ಓಪಿಯೇಟ್ ಅನ್ನ ಹೋಲುತ್ತದೆ. ಓಕೆ. ಮೈಕೈ ನೋವು ಕಡಿಮೆ ಮಾಡೋದಕ್ಕೆ ಮೆದುಳು ಎಂಡಾರ್ಫಿನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ನೋಡಿ, ಮೈಕೈ ನೋವು ಕಡಿಮೆ ಮಾಡೋದಕ್ಕೋಸ್ಕರ ಮೆದುಳು ಎಂಡಾರ್ಫಿನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಓಕೆ. ಸೊ ಈಗ ನರಮಂಡಲ ನಾವು ಏನು ನೋಡಿದ್ವಲ್ವಾ, ಅದ್ರ ಬಗ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ಬ್ರೀಫ್ ಆಗಿ ಇಲ್ಲಿ ನೋಡ್ಬಿಡೋಣ. ಓಕೆ. ಮಾನವನ ನರಮಂಡಲ ಏನಿದೆ ಅದು ತುಂಬಾ ಕಾಂಪ್ಲೆಕ್ಸ್, ಸಂಕೀರ್ಣವಾದದ್ದು. ನರಮಂಡಲದ ಉದ್ದೇಶ ಮಾಹಿತಿ ಸ್ವೀಕಾರ, ಮಾಹಿತಿ ವಿಶ್ಲೇಷಣೆ, ಜೊತೆಗೆ ತೀರ್ಮಾನ ಕೈಗೊಳ್ಳುವಿಕೆ, ಜೊತೆಗೆ
ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸೋದು. ಹೀಗೆ 3 ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಜೊತೆಗೆ ಶರೀರದ ವಿವಿಧ ಸ್ನಾಯುಗಳು ಹಾಗೂ ಜೀವಕೋಶಗಳ ಕ್ರಿಯೆಯಲ್ಲಿ ಸಮನ್ವಯತೆಯನ್ನ ಅದು ಕಾಪಾಡುತ್ತೆ. ಜೀವ ವಿಕಾಸದಲ್ಲಿ ನರಮಂಡಲದ ಆರಂಭವನ್ನ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜೀವ ವಿಕಾಸ ಎವಲ್ಯೂಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನರಮಂಡಲದ ಆರಂಭವನ್ನ ಜೆಲ್ಲಿ ಫಿಶ್ ಮತ್ತು ಹುಳುಗಳಲ್ಲಿ ಕಾಣ್ತೀವಿ ಅಂತ ಹೇಳಿದರೆ, ಮಾನವರಲ್ಲಿ ಇರುವಂತಹ ಸಂಕೀರ್ಣವಾದ ನರಮಂಡಲವು ಬಿಲಿಯನ್ ಗಟ್ಟಲೆ ನರಕೋಶಗಳನ್ನ ಒಳಗೊಂಡಿದೆ. ಓಕೆ, ಇನ್ನು ನರಮಂಡಲದಲ್ಲಿ ಕೇಂದ್ರ ನರಮಂಡಲ ಮತ್ತೆ ಪರಿಧಿ ನರಮಂಡಲ ಅಂತ ಹೇಳಿ 2 ಟೈಪ್ಸ್ ಬರುತ್ತೆ. ಈ ಕೇಂದ್ರ ನರಮಂಡಲದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಕಂಡು ಬರುತ್ತೆ. ಪರಿಧಿ ನರಮಂಡಲದಲ್ಲಿ ಏನು, ಮಸ್ತಿಷ್ಕ, ಕಶೇರು ನರಮಂಡಲ ಮತ್ತೆ ಸ್ವಾಯತ್ತ ನರಮಂಡಲ ಅಂತ 2 ತರ ಡಿವೈಡ್ ಆಗುತ್ತೆ. ಅಗೇನ್ ಮಸ್ತಿಷ್ಕ ಕಶೇರು ನರಮಂಡಲದಲ್ಲಿ ಕಪೋಲ ನರಗಳು, ಕಶೇರು ನರಗಳು ಅಂತ ಹೇಳಿ ನೋಡ್ತೀವಿ. ಕಶೇರು ನರಗಳು 31 ಜೊತೆ, ಕಪೋಲ ನರಗಳು 12 ಜೊತೆ ಇರ್ತವೆ. ಇನ್ನು ಸ್ವಾಯತ್ತ ನರಮಂಡಲ ಅನುಕಂಪಿ ನರಗಳು ಮತ್ತೆ ಉಪ ಅನುಕಂಪಿ ನರಗಳು ಅಂತ ಹೇಳಿ 2 ಟೈಪ್ಸ್ ಇರುತ್ತೆ. ಓಕೆ, ನರಮಂಡಲವನ್ನ ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಓಕೆ, ಅವುಗಳು ಅಂತ ಹೇಳಿದ್ರೆ ಕೇಂದ್ರ ನರಮಂಡಲ ಮತ್ತೆ ಪರಿಧಿ ನರಮಂಡಲ. ಕೇಂದ್ರ ನರಮಂಡಲದಲ್ಲಿ 2 ಭಾಗ, ಅವೇ ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ಹೇಳ್ತೀವಿ. ಮೆದುಳು ಬಳ್ಳಿಯನ್ನ ಕಶೇರು ನರ ಅಂತ ಕೂಡ ಕರೀತಾರೆ. ಮೆದುಳು ಬಳ್ಳಿಯನ್ನ ಕಶೇರು ನರ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಪರಿಧಿ ನರಮಂಡಲದಲ್ಲಿ ಕೂಡ ಇದನ್ನೇನ್ ಪಿಕ್ಚರ್ ಅಲ್ಲಿ ನೋಡಿದ್ವಲ್ಲ ಅದೇ ಇಲ್ಲಿರೋದು. ಓಕೆ, ಇನ್ನು ಸ್ವಾಯತ್ತ ನರಮಂಡಲ ತಮ್ಮ ಇಚ್ಛೆಗೆ ಅದು ಒಳಪಟ್ಟಿಲ್ಲ, ತನ್ನ ಇಷ್ಟಕ್ಕೆ ತಾನೇ ಅದು ಕಾರ್ಯವನ್ನ ನಿರ್ವಹಿಸುತ್ತೆ. ಸ್ವಾಯತ್ತ ನರಮಂಡಲದಲ್ಲಿ ಅನುಕಂಪಿ ನರಗಳು ಮತ್ತು ಉಪ ಅನುಕಂಪಿ ನರಗಳು ಅಂತ ಹೇಳಿ 2 ಭಾಗಗಳಿರ್ತವೆ. ಅನುಕಂಪಿ ನರಗಳು ಶಾರೀರಿಕ ಕ್ರಿಯೆಗಳ ವೇಗವನ್ನ ಹೆಚ್ಚಿಸ್ತವೆ. ನೋಡಿ, ಅನುಕಂಪಿ ನರಗಳು ಏನಿರ್ತಾವಲ್ವಾ, ಇವು ಶಾರೀರಿಕ ಕ್ರಿಯೆಗಳ ವೇಗವನ್ನ ಇದು ಹೆಚ್ಚಿಸುತ್ತೆ. ಆದ್ರೆ ಉಪ ಅನುಕಂಪಿ ನರಗಳು ಈ ಕ್ರಿಯೆಗಳನ್ನ ಕುಗ್ಗಿಸ್ತವೆ. ಸೊ ಈ ರೀತಿಯಾಗಿ ಇವು ಪರಸ್ಪರ ವಿರುದ್ಧವಾಗಿ ಕೆಲಸ ಮಾಡ್ತವೆ. ಇದು ಡೆಡ್ ಆಪೋಸಿಟ್. ಓಕೆ, ಮತ್ತು ಶಾರೀರಿಕ ಕ್ರಿಯೆಗಳಲ್ಲಿ ಸಮತೋಲನವನ್ನ ಕಾಪಾಡ್ತವೆ ಅಂತ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಮೆದುಳು ಜೊತೆಗೆ ಮೆದುಳು ಬಳ್ಳಿ ಇವುಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಹೋಪ್ ಸೊ ಈ ಒಂದು ಕ್ಲಾಸಸ್ ನಿಮ್ಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ, ನೋಡಿ ಯಾರು ಕೂಡ ಈ ಕ್ಲಾಸಸ್ ನ ಮಿಸ್ ಮಾಡ್ಕೋಬೇಡಿ. ಈಗ ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡಿ 13,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಇದಕ್ಕಿಂತ ಮುಂಚೆನೆ TET ಆದ್ರೂ ಆಗ್ಬಹುದು. ಸೊ ಯಾರು ಕೂಡ ಸುಮ್ನೆ ಅಂತೂ ಕುತ್ಕೋಬೇಡಿ, ಫ್ರೀ ಇದ್ದಾಗ ವಿಡಿಯೋಸ್ ಅನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.